ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಮತ್ತು ಹಾಲಿನ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ನೀಡಿದಂತಹ ವಿಚಾರವಾಗಿ ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ತಮ್ಮ ಸಮರವನ್ನು ಸಾರಿದ್ದಾರೆ. ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಸಮರ ಆರಂಭ ಆಗಿದೆ. ಹಾಲು ಮಾರಾಟವನ್ನು ಬಂದ್ ಮಾಡಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ವರ್ತಕರು. ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರ ಪ್ರೊಟೆಸ್ಟ್ ಆರಂಭವಾಗಿದೆ. ಬೇಕರಿಯಲ್ಲಿ ಹಾಲು, ಮೊಸರು, ಟೀ, ಕಾಫಿ ಸಿಗೋದಿಲ್ಲ. ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ. ಹಾಲು ಮಾರಾಟವನ್ನು ಬಂದ್ ಮಾಡಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರ ಪ್ರೊಟೆಸ್ಟ್ ಆರಂಭ ಆಗಿರುವಂಥದ್ದು. ಬೇಕರಿಯಲ್ಲಿ ಹಾಲು, ಮೊಸರು, ಟೀ, ಕಾಫಿ ಸಿಗೋದಿಲ್ಲ. ಏನೇ ಒಂದು ಜಿಎಸ್ಟಿ ನೋಟಿಸ್ ಬಂತು, ತೆರಿಗೆ ಇಲಾಖೆಯಿಂದ ಒಂದು ರೀತಿಯಾಗಿ ಶಾಕ್ ಆಗಿದೆ. ಇದೇ ವಿಚಾರವಾಗಿ ಹಾಲು ವ್ಯಾಪಾರಿಗಳಿಗೆ ಪ್ರಮುಖವಾಗಿ ವಾರ್ಷಿಕ ಕೋಟಿಗಟ್ಟಲೆ ಆದಾಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದಿದ್ದಂಥದ್ದು. ಎಲ್ಲ ಒಂದು ಕಡೆ ಇವರ ಆಗ್ರಹ ಇರುವಂಥದ್ದು ಈ ನೋಟಿಸನ್ನು ವಾಪಸ್ ಪಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇಂದಿನಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವ್ಯಾಪಾರವನ್ನು ಮಾಡ್ತಾ 3 ದಿನಗಳ ಕಾಲ ಪ್ರತಿಭಟನೆ ನಡೀತಾ ಇದೆ. ಇವತ್ತಿಂದ ನಾಡಿದ್ದು ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ವರ್ತಕರು. ಶುಕ್ರವಾರ ಅಂಗಡಿ ಮುಂಗಟ್ಟು ತೆರೆಯುವುದಿಲ್ಲ, ಬಂದಾಗತ್ತೆ. ಪ್ರಮುಖವಾಗಿ ಬೇಕರಿ, ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಮತ್ತು ಹಾಲಿನ ವ್ಯಾಪಾರ. ಇವತ್ತಿಂದ 3 ದಿನಗಳ ಕಾಲ ಪ್ರತಿಭಟನೆ, ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರವನ್ನು ಮಾಡ್ತಾರೆ. ನಾಡಿದ್ದು ಅಂದರೆ ಶುಕ್ರವಾರ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ ಅಂಗಡಿ ಮುಂಗಟ್ಟುಗಳನ್ನು. ಇದರ ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ. ನಾಡಿದ್ದು ಸಂಪೂರ್ಣವಾಗಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ವ್ಯಾಪಾರಿಗಳು. ಒಟ್ಟಾರೆ ಸರ್ಕಾರ ಗಮನಕ್ಕೆ ತರಬೇಕು. ಏನೇ ಒಂದು ಅವ್ಯವಸ್ಥೆ ಆಗಿದೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ಗೊಂದಲ ಆಗ್ತಾ ಇದೆ. ಜಿಎಸ್ಟಿ ನೋಟಿಸ್ ಹಿಂಪಡಿಬೇಕು ಅಂತ. ಇದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ಕೊಂಡು ನಿಮಗೆ ವ್ಯವಹಾರಕ್ಕೆಲ್ಲ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ನಾವು ಒಪ್ಕೊಂಡ ತಕ್ಷಣ ನಾವು ಸ್ಕ್ಯಾನ್ ಅವೆಲ್ಲ ಇತ್ತು. ಈಗ GST ಕಟ್ಟಿದೆ. ಈಗ 100 ರೂಪಾಯಿ ವ್ಯಾಪಾರ ಮಾಡೋನು ಏನು ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ. ನಮಗೆ ದಿನಕ್ಕೆ ಸಿಗೋದು ನಮಗೆ 50ರಿಂದ 500ರಿಂದ 600 ರೂಪಾಯಿ ನಾವು ಸಂಪಾದನೆ ಮಾಡ್ಬೋದೇ ಹೊರತು ಲಕ್ಷ ಇದುವರೆಗಾಗಿ ನಾವು ನೋಡೇ ಇಲ್ಲ. ಲಕ್ಷ ಯಾವ ರೀತಿ ಇದೆ ಅಂತ ನೋಡಿಲ್ಲ. ಅದರಿಂದ ನಾವೇನು ಮನವಿ ಮಾಡ್ತೀವಿ ಇವ್ರಿಗೆ ಅಂದರೆ, ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಬೀದಿ ವ್ಯಾಪಾರಿಗೆ ಯಾವುದೇ ಒಂದು ತೊಂದರೆ ಆಗದಂಗೆ ನಮ್ಮ ವ್ಯವಹಾರಕ್ಕೆ, ನಮ್ಮ ಬಾಳಿಗೆ ಒಂದು ದಾರಿ ದೀಪ ಆಗಲಿ ಅಂತ ನಾವು ಕೇಳ್ಕೊತೀವಿ, ಮನವಿ ಮಾಡ್ಕೊತಾ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ತುಂಬ ಭಯ ಆಗಿದೆ ಮೇಡಮ್ರೆ. ತುಂಬ ಭಯ ಆಗಿದೆ. ಈಗೆಲ್ಲ ಇಲ್ಲಿ ಟ್ಯಾಕ್ಸ್ ಕಾರ್ಡ್ ತೊಗೊಂಬರೋದ್ರಿಂದ ನಮಗೆ ಇದೆಲ್ಲ ಜೀವನ ಮಾಡೋದೆಲ್ಲ ತುಂಬ ಕಷ್ಟ ಇದೆ. 10 ರೂಪಾಯಿ ಲಾಭಕ್ಕೆ ಮಾರೋದು ನಾವು. 10 ರೂಪಾಯಿ ಲಾಭಕ್ಕೆ ಮಾರೋದನ್ನು ರೋಲಿಂಗ್ ಜಾಸ್ತಿ ಆಗುತ್ತೆ ಅಷ್ಟೇ. ಹಾಗಾಗಿ ತುಂಬ ಭಯ ಇದೆ. ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಬಾಡಿಗೆ ಕಟ್ಟಬೇಕು, ಮಗು ಫೀಸು ಅದು ಇದು ಎಲ್ಲ ತುಂಬ ಇದೆ. ಅಂದರೆ ದೊಡ್ಡ ಉದ್ಯಮಿಗಳಿಗೆ ಬೇಕಾದ್ರೆ ಟ್ಯಾಕ್ಸ್ ಕಟ್ಟಲಿ, ನಾವು ಇಲ್ಲಿ ಫುಟ್ಪಾತಲ್ಲಿ ಇರೋರಿಗೆ ಆಗಲ್ಲ, ಕಷ್ಟ ಇದೆ. 40-90 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. 15 ಲಕ್ಷ ಕಟ್ಟಿ ಅಂತ ಹೇಳ್ತಿದ್ದಾರೆ. ತುಂಬ ಕಷ್ಟ ಇದೆ. 15 ಲಕ್ಷ ಇರೋ ಆರಾಮಾಗಿ ಜೀವನ ಮಾಡ್ಕೊಂಡು ಊರಲ್ಲೇ ಇರ್ತಿದೆ. ಇಲ್ಲಿ ಬಂದು ಬಿಸಿಲಲ್ಲಿ ತುಂಬ ಮಳೆ, ಇದು ನೋಡಿ ಮಳೆ ಬರ್ತೈತೆ, ಕಷ್ಟ ಇದೆ ಮೇಡಮ್ರೆ ಜೀವನ. ತುಂಬ ಭಯನೂ ಆಗ್ತಿದೆ. ಕಟ್ಟೋಕ್ಕಾಗಲ್ಲ, ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ. ನಮ್ಮ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು ಇದ್ದಾರಲ್ಲ, ಅವ್ರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾವು ಹೋಗಿ 25ನೇ ತಾರೀಕು ಸ್ಟ್ರೈಕಿಗೆ ನಾವೆಲ್ಲ ಹೋಗಿ ಭಾಗಿಯಾಗ್ತೀವಿ. ಈಗ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾವು ದುಡ್ಡು ಇಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ UPI ನಾವು ಅಷ್ಟೊಂದು GST ಕಟ್ಟಿ ನಾವು ಅಷ್ಟೊಂದು ಸಾಹುಕಾರಲ್ಲ, ವ್ಯಾಪಾರ ಮಾಡಿ ಜೀವನ ಮಾಡೋದ್ರಿಂದ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡೇ ದುಡ್ಡು ಇಸ್ಕೊತೀವಿ ಮೇಡಮ್. UPI ಯೂಸ್ ಮಾಡಲ್ಲ ಅಂತಲೇ ಎಲ್ಲ ಡಿಸೈಡ್ ಮಾಡಿರೋದು. ಇವಾಗ ಕಸ್ಟಮರ್ ಹತ್ರ ಅಕಸ್ಮಾತ್ ಅಮೌಂಟ್ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ.
ಲಕ್ಷ್ಮಿ, ಏನಿ ಒಂದು GST ನೋಟಿಸ್ ಕೊಟ್ಟಿರುವಂಥದ್ದು ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆ ಪ್ರಮುಖವಾಗಿ, ಇದರಲ್ಲಿ ಅವರು ಭಯಭೀತರಾಗಿದ್ದಾರೆ. ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿದೆ. ಎಲ್ಲವೂ ಕೂಡ ಆದಂಥದ್ದು UPI ಪೇಮೆಂಟ್ನಿಂದ. ಹೀಗಾಗಿ ಅವರು ನಗದು ವ್ಯವಹಾರಕ್ಕೆ ಮಣೆ ಹಾಕ್ತಾ ಇದ್ದಾರೆ. UPI ಆನ್ಲೈನ್ ಟ್ರಾನ್ಸಾಕ್ಷನ್ಸೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಮತ್ತು ಇವತ್ತಿನ 3 ದಿನಗಳ ಕಾಲ ಪ್ರತಿಭಟನೆ ಮತ್ತು ನಾಡಿದ್ದು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸಂತೋಷ್, ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಒಂದು ಶಾಪರ್ ನೀಡಿತ್ತು. ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಇಡೀ ಯಾವುದೇ ಮಾಹಿತಿಯನ್ನ ನೀಡಿದರೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಿಡಿದಿರುವಂತಹ ಬೇಕರಿ ಕಂಡಿಮೆಂಟ್ಸ್ ಗಳ ಮಾಲೀಕರಾಗಿರ್ಬೋದು ಅಥವಾ ಇತರೆ ಸಣ್ಣ ಪುಟ್ಟ ಮಾಲೀಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಇಂದಿನಿಂದ ಮುಂದಾಗಿರುವಂತಹದ್ದು. ಟೀ ಕಾಫಿಗೆ ಸಂಬಂಧಪಟ್ಟಂತಹ ಹಾಲಿನ ಉತ್ಪನ್ನಗಳೇನೆಲ್ಲ ಇದಾವೆ ಈ ಎಲ್ಲವನ್ನ ಬಂದ್ ಮಾಡಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಈ UPI ಬಳಕೆ ಮಾಡೋದಕ್ಕೆ ಆಸೆ ಇರುವಂತದ್ದು ಅಸಾಧ್ಯವಾಗಿರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಎಲ್ಲ ಒಂದು ಕಡೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ಎಲ್ಲಾ ವ್ಯಾಪಾರಸ್ಥರು ಸಹ ಅವಲಂಬನೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಂದ್ ಅನ್ನುವಂಥದ್ದು ಅಂದ್ರೆ ನೋ UPI ಅಭಿಯಾನವನ್ನ ಮಾಡೋದಕ್ಕೆ ಶುರುವಾಗಿರುವಂತದ್ದು. ಇವತ್ತಿನಿಂದ ಕಪ್ಪು ಬಟ್ಟೆಯನ್ನ ಕಟ್ಟಿ ಶಾಂತವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಾಡಿದ್ದು 25ರಂದು ಫ್ರೀಡಂ ಪಾರ್ಕ್ ನಲ್ಲಿ ಸಂಪೂರ್ಣವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ನೆರವೇರುವಂತದ್ದು. ಅದರಲ್ಲಿ ಸಾಕಷ್ಟು ಜನರು ಸಹ ಈಗಾಗಲೇ ವ್ಯಾಪಾರಸ್ಥರು, ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬೋದು, ಅದರ ಜೊತೆಗೆ ಅಂಗಡಿಯ ಮಾಲೀಕರಾಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹ ಬಂದು ಭಾಗಿಯಾಗುವಂತದ್ದು. ಯಾಕಂತಂದ್ರೆ ಈಗಾಗಲೇ ಹೊಡೆತ ಬಿದ್ದಿದೆ. ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅದು ಚಿಕ್ಕ ಪುಟ್ಟದ್ದಲ್ಲ, 20 ಲಕ್ಷದವರೆಗೂ ಸಹ ಈಗಾಗಲೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನೋದನ್ನ ಹೇಳಿರೋದ್ರಿಂದಾಗಿ ಒಂದಷ್ಟು ಜನರಿಗೆ ಇದು ಹೊಡೆತ ಬಿದ್ದಿರುವಂತದ್ದು. ಸೊ ಮೊದಲಿಗೆ UPI ಬಳಕೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಟ್ಟಿರಲಿಲ್ಲ. ನೀವು ಇದರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನುವಂತಹ ಇನ್ಫಾರ್ಮೇಶನ್ ಸಹ ನಮ್ಗೆ ನೀಡಿರ್ಲಿಲ್ಲ. ಆದ್ರೆ ಈಗ ಸಡನ್ ಆಗಿ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ನಮಗೆ ಎಲ್ಲ ಒಂದ್ ಕಡೆ ಹೊಡೆತ ಬೀಳ್ತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಕಡೆಗೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಒಂದಷ್ಟು ಬೇಕರಿಗಳು ಸಹ ಈಗಾಗಲೇ ನಾವು ಗಮನಿಸಿರೋ ಪ್ರಕಾರವಾಗಿ ಒಂದಷ್ಟು ಬೇಕರಿಗಳು ಸಹ ಇನ್ನೂ ಇಷ್ಟೊತ್ತಿಗಾಗ್ಲೇ ಓಪನ್ ಮಾಡ್ಬೇಕಾಗಿತ್ತು, ಬಟ್ ಓಪನ್ ಮಾಡದೇ ಇರುವಂತದ್ದು. ಇದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಎಲ್ಲ ಒಂದು ಕಡೆಗೆ ನಂದಿನ ಹಾಲಿನ ಮಾಲೀಕರು ಸಹ ಒಂದ್ ರೀತಿಯಲ್ಲಿ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿರುವಂತದ್ದು. ಸಂತೋಷ್. ಥ್ಯಾಂಕ್ ಯು ಲಕ್ಷ್ಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.